ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಶಾರದಾ ಇಲ್ಲಿ ಮಾರ್ಕೆಟಿಗೆ ತರಕಾರಿ ತಗೋಬರ್ಬೇಕು ಅಂತ 4 ಗಂಟೆಗೆ ಎದ್ದಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಇನ್ನು ಕತ್ಲಾಗಿದೆ, ಯಾಕ್ರಿ ಇವಾಗ ಒಬ್ಬರೇ ಹೋಗ್ತಿದ್ದೀರಾ, ನಾನು ಬರ್ತೀನಿ ಇರ್ರಿ, ಬೆಳಗಾದಾಗ ಹೋಗೋಣ ಅಂತ ಅಂದಾಗ, ಬೇಡ ಬೇಡ ನೀವು ಮಲ್ಗಿರಿ, ನಾನೊಬ್ಳೆ ಹೋಗಿ ಬರ್ತೀನಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಅಲ್ಲ ಕಣ್ರಿ, ಇಷ್ಟೊತ್ತಿನಲ್ಲಿ ನೀವು ಒಬ್ಬಳೇ ಹೋಗ್ತೀರಾ, ಹಾಗೆ ನೀವು ಇಷ್ಟು ಸುಂದರವಾಗಿದ್ದೀರಾ, ಸುಂದರವಾಗಿರೋ ನನ್ನ ಹೆಂಡ್ತಿನ ಒಬ್ಬಳನ್ನೇ ಕಳ್ಸೋಕ್ಕಾಗಲ್ಲ, ಯಾರಾದರೂ ರೇಗಿಸಿದ್ರೆ ಏನು ಮಾಡಲಿ ಅಂತ ಅಂದಾಗ, ಸರ್ ಸುಮ್ಮನೆ ರೀ ಸರ್, ಯಾಕೆ ಸರ್ ಈ ರೀತಿ ಮಾತಾಡ್ತೀರಾ ಅಂತ ಅಂದಾಗ, ನಾನು ಸುಳ್ಳು ಹೇಳ್ತಿಲ್ಲ ಕಣ್ರಿ, ಪ್ರಾಮಿಸ್ ಹೇಳ್ತಾ ಇದ್ದೀನಿ ಅಂತ ಅಂದಾಗ ತುಂಬ ನಾಚಿಕೆಯಿಂದ ಸಿದ್ದು ಮುಖನ ಶಾರದಾ ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ಸರಿ ಸರ್ ಬನ್ನಿ ಹೋಗೋಣ ಅಂತ ಅಂದಾಗ ದೀಪುಗೆ ಬೆಡ್ಶೀಟ್ನ ಒದಿಸಿ ಇಬ್ರು ಸಹ ಮಾರ್ಕೆಟಿಗೆ ಹೋಗ್ತಾ ಇದ್ರೆ ಅಷ್ಟೊತ್ತಿಗೆ ಅನಸೂಯೆ ನೋಡ್ತಾಳೆ, ಇದೇನಿದೆ ಇವರಿಬ್ರು ಎಲ್ಲ ಹೋಗ್ತಿದಾರಲ್ಲ, ದೀಪು ಬಿಟ್ಟು ಎಲ್ಲ ಹೋಗ್ತಿದ್ದಾರೆ ಅಂತ ನೋಡ್ಬಿಟ್ಟು ಹಾಗೆ ಅವಳು ಸಹ ಮಲ್ಕೊಂಡಿದ್ರೆ ಇನ್ನೊಂದು ಕಡೆ ಇವರಿಬ್ರು ಮಾರ್ಕೆಟಿಗೆ ಬರ್ತಾರೆ. ಸಿದ್ದು ತೂರಾಡ್ಕೊಂಡು ಬರ್ತಿರ್ಬೇಕಾದ್ರೆ, ಯಾಕೆ ಸರ್ ನಿದ್ದೆ ಬರ್ತಿದ್ಯಾ ಅಂತ ಅಂದಾಗ, ಇಲ್ಲಪ್ಪ ನಾನು ಸ್ಟಡಿ ಮಾಡ್ತಾ ಇದ್ದೀನಿ, ನಮ್ಮ ಒಟ್ಟಾರದು ಮಂಜುನಾಥ್ ಇದ್ದಾರಲ್ಲ ಅವ್ರ ರೀತಿ ನಾನು ಸ್ಟಡಿ ಮಾಡ್ತಾ ಇದ್ದೀನಿ ಅಂತ ಅಂದಾಗ, ಅವ್ರು ಕುಡ್ಕೊಂಡು ತೂರ್ಕೊಂಡು ಸ್ಟಡಿ ಮಾಡ್ತಾರೆ, ನೀವು ನೋಡಿದ್ರೆ ನಿದ್ದೆ ಗಂಡಲ್ಲಿ ಸ್ಟಡಿ ಮಾಡ್ತೀರಾ ಬಿಡಿ ಅಂತ ಶಾರದಾ ರೇಗಿಸ್ತಾ ಇರ್ತಾಳೆ. ಹಾಗೆ ಮತ್ತೆ ಸಿದ್ದು ಹಾಕ್ಲಿಸ್ಕೊಂಡು, ಅಪ್ಪ ಕೋಳಿ ಕೂಗೋಕ್ಕೂ ಮುಂಚೆ ಇದ್ರೆ ಯಾವ ರೀತಿ ಆಗುತ್ತಪ್ಪ ಅಂತ ಅನ್ಬೇಕಾದ್ರೆ, ಏನು ಸರ್ ಹೇಳ್ತಾ ಇದ್ದೀರಾ ಅಂತ ಇರ್ತಾಳೆ. ಏನಿಲ್ಲ, ಇನ್ನು ಕೋಳಿ ಕೂಗೋಕ್ಕೂ ಮುಂಚೆ ಮಾರ್ಕೆಟಿಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತ ಆಗಲಿಸ್ತಿರ್ಬೇಕಾದ್ರೆ, ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ, ಮಲ್ಕೊಳ್ಳಿ ಮನೇಲಿಂದ ನನ್ನ ಮಾತು ಕೇಳಲಿಲ್ಲ, ಬನ್ನಿ ಇವಾಗ ಇಲ್ಲೆಲ್ಲೂ ಮಲ್ಗೋಕ್ಕಾಗಲ್ಲ, ನನ್ನ ಜೊತೆ ಬನ್ನಿ ವ್ಯಾಪಾರ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ನಾನು ಎಲ್ಲ ಕಡೆ ಸ್ಟಡಿ ಮಾಡ್ತಾ ಇದ್ದೀನಿ, ವ್ಯಾಪಾರ ಹೆಂಗಾಗ್ಬೋದು, ಇವ್ರಿಗೆ ಎಷ್ಟು ದುಡ್ಡು ಬರ್ಬೋದು ಅಂತ ಸ್ಟಡಿ ಮಾಡ್ತಿದ್ದೀನಿ ಶಾರದವ್ರೆ ಅಂತ ಅಂದಾಗ, ಮಾಡಿರೋಂತ ಇವಾಗ ವ್ಯಾಪಾರ ಮಾಡೋಣ, ತಗೊಳ್ಳಿ ಈ ಚೀಲ ಇಟ್ಕೊಳ್ಳಿ ಅಂತ ತರಕಾರಿ ಚೀಲ ಕೊಟ್ಟು ಈ ಕಡೆ ಶಾರದಾ ತರಕಾರಿನ ತಗೋತಾ ಇರ್ತಾಳೆ. ಆಗ ತರಕಾರಿ ಅಂಗಡಿಯವರು ಚೀಲ ಕೊಡಮ್ಮ ಅಂತ ಅನ್ಬೇಕಾದ್ರೆ, ಸರ್ ಚೀಲ ಕೊಡಿ ಅಂತ ಅಂದರೆ ನಿಂತಿದ್ದ ಜಾಗದಲ್ಲೇ ಸಿದ್ದು ತೂಗಿಸ್ತಾ ಇರ್ತಾನೆ. ಸರ್ ಅಂತ 2-3 ಸಲ ಕೂಗಿದ್ರು ಸಹ ಸಿದ್ದು ಹಾಗೆ ತೂಗುಡ್ಸಿರ್ಬೇಕಾದ್ರೆ ಜೋರಾಗಿ ಗಿಟ್ಬಿಡ್ತಾಳೆ. ಅಯ್ಯೋ ಶಾರದವ್ರೆ ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ಅಂದಾಗ, ಅಲ್ಲ ಸರ್ ಮನೇಲೆ ಮಲಗಿದ್ರೆ ಏನಾಗ್ತಿತ್ತು, ಇವಾಗ ನೋಡಿದ್ರೆ ಇಲ್ಲಿ ತೂಗುಡಿಸ್ತಾ ಇದ್ದೀರಲ್ಲ, ಇದೆಲ್ಲ ನಿಮಗೆ ಬೇಕಿತ್ತಾ ಅಂತ ಅಂದಾಗ, ನಾನು ಮಲಗಿಲ್ಲ ಕಣ್ರಿ, ಹಾಗೆ ಅನಲೈಸ್ ಮಾಡ್ತಾ ಇದ್ದೆ, ಯಾವ ರೀತಿ ಸ್ಟಡಿ ಮಾಡಬೇಕಂತ ಮಾಡ್ತಾ ಇದ್ದೆ ಕಣ್ರಿ ಅಂತ ಅಂದಾಗ, ಹೌದೌದು ನೀವು ಎಂಥ ಚೆನ್ನಾಗಿ ಸ್ಟಡಿ ಮಾಡ್ತಿದ್ದೀರಾ ಅಂತ ನಾನು ನೋಡ್ತಾ ಇದ್ದೀನಿ ಅಂತ ಮತ್ತೆ ರೇಗಿಸ್ತಾ ಇರ್ತಾಳೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡಿ ಯಾವ ರೀತಿ ವ್ಯಾಪಾರ ಮಾಡ್ತೀನಿ ಅಂತ ಅಂದ್ಬಿಟ್ಟು, ನೋಡಿ ಅಣ್ಣ ನಾವು ಕ್ಯಾರೆಟ್ಗೆ 100 ರೂಪಾಯಿ ಅಷ್ಟೇ ಕೊಡೋದು, ಅದಕ್ಕಿಂತ ಕಡಿಮೆ ಕೊಡಲ್ಲ ಅಂತ ಅಂದಾಗ, ಹಣ ಕೆಜಿ ಬರೀ 60 ರೂಪಾಯಿ ಅಂತ ಅಂದಾಗ ಶಾರದಾ ನಗಾಡ್ತಾ ಇರ್ತಾಳೆ. ತುಂಬ ಚೆನ್ನಾಗಿ ಚೌಕಾಸಿ ಮಾಡ್ತೀರಾ ಕಣ್ರಿ, ತಂದಿರೋ ದುಡ್ಡೆಲ್ಲ ಇಲ್ಲಿಗೆ ಖರ್ಚಾಗಬೇಕು ಆ ರೀತಿ ಮಾಡ್ತೀರಾ, ಬಂದರೆ ಈ ಕಡೆ ಅಂತ ಏನೋ ನವಿಲ್ಕೋಸ್ ತಗೋತಿರ್ಬೇಕಾದ್ರೆ, ನೋಡ್ತಾ ಇರಿ ಇವಾಗ ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಅಣ್ಣ ನುಗ್ಗೆಕಾಯಿ ಎಷ್ಟು ಫ್ರೆಶ್ ಆಗಿದೆಯಾ ಕೊಡಿಲಿ ಅಂತ ಅಂದ್ಬಿಟ್ಟು ಒಂದು ಬುಟ್ಟಿ ತಗೊಂಡು ನುಗ್ಗೆಕಾಯಿ ಹಾಕೊಳ್ಳೋಕೆ ಹೋಗಿ ಅವನ ಕೈಲಿ ಹಿಡ್ಕೊಬಿಡ್ತಾನೆ. ಹಾಗೆ ಅಕ್ಕಪಕ್ಕದ ಜನ ಎಲ್ಲ ನೋಡಿಬಿಟ್ಟು ಆವು ಅಂತ ಕಿರ್ಚಾಡ್ತಿರ್ಬೇಕಾದ್ರೆ ಮಾರ್ಕೆಟಲ್ಲಿರೋ ಜನ ಎಲ್ಲ ಓಡೋಗ್ತಾ ಇದ್ರೆ ಸಿದ್ದು ಮಾತ್ರ ಕೈಯಲ್ಲಿ ಹಾವು ಹಿಡ್ಕೊಂಡಿರ್ತಾನೆ. ಎಲ್ಲಿದೆ ಶಾರದವ್ರೆ ಹಾವಿದೆಯಂತೆ ಹುಷಾರಂತ ಅಂದಾಗ, ಶಾರದಾ ಹಿಂತಿರಿ ನೋಡಿದರೆ ಸಿದ್ದು ಕೈಲಿ ಹಾವಿರುತ್ತೆ. ಸರ್ ನಿಮ್ಮ ಕೈಲಿ ಹಾವಿದೆ ಅಂತ ಅಂದಾಗ ಸಿದ್ದುಗೆ ತುಂಬ ಟೆನ್ಷನ್ ಆಗಿ ಹಾವು ನೋಡಿ ಅದನ್ನು ಬಿಸಾಕಿ ಕೆಳಗಡೆ ರಪ್ಪಂತ ಬಿದ್ದೇ ಬಿಡ್ತಾನೆ. ಜ್ಞಾನ ತಪ್ಪಿ ಬಿದ್ದಿರ್ಬೇಕಾದ್ರೆ, ಅಣ್ಣ ಪ್ಲೀಸ್ ನೀರು ಕೊಡಿ, ಕಾಪಾಡಿ ಅಂತ ಶಾರದಾ ಕೂಕೋತಾ ಇರ್ತಾಳೆ. ಹೀಗೆ ಅಲ್ಲಿರೋ ಒಬ್ರು ನೀರು ತಗೊಬಂದಾಗ ಮುಖಕ್ಕೆ ಹಾಕ್ತಾಳೆ. ಆಗ ಎಚ್ಚರಿಕೆ ಆದಮೇಲೆ ಸಿದ್ದು ಹೇಳ್ತಾ ಇರ್ತಾನೆ, ನುಗ್ಗೆಕಾಯಿ ಕಚ್ಚಲ್ಲ ತಾನೆ ಅಂತ ಅಂದಾಗ, ಅದು ನುಗ್ಗೆಕಾಯಿ ಅಲ್ಲ ಸರ್, ಹಾವು ಇಟ್ಕೊಬಿಟ್ಟಿದ್ದೀರಾ, ಅಷ್ಟು ನಿಮಗೆ ಗೊತ್ತಾಗಲ್ವಾ, ಜನಗಳೆಲ್ಲ ನೋಡ್ತಾ ಇದ್ದಾರೆ, ಎದಾಳಿ ಸರ್ ಅಂತ ಅಂದಾಗ ಸಿದ್ದು ಭಯದಿಂದ ಎದಾಳ್ತಾ ಇರ್ತಾನೆ. ಅದಕ್ಕೆ ಸರ್ ಹೇಳಿದ್ದು ಮಾರ್ಕೆಟಿಗೆ ಬರಬಾರ್ದಂತ, ಬಂದರೆ ಎಚ್ಚರವಾಗಿರಬೇಕು, ಈ ಥರ ನಿದ್ದೆಗಣ್ಣಲೆಲ್ಲ ಬರಬಾರ್ದು ಅಂತ ಅಂದಾಗ, ಸುಮ್ಮನಿರಿ ಶಾರದವ್ರೆ ರೇಗಿಸ್ಬೇಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ನಾನು ಫೋಟೋ ಫ್ರೇಮಲ್ಲಿ ಇರ್ತಿತ್ತು, ನಿಮ್ಮ ಮನೇಲಿರೋ ಕುಂಕುಮ ನನ್ನ ಫೋಟೋದಲ್ಲಿ ಇರ್ತಿತ್ತು ಅಂತ ಅಂದಾಗ ಶಾರದಾ ನಗಾಡ್ತಾ ಇರ್ತಾಳೆ. ಹೌದು ಸರ್ ಅದಕ್ಕೆ ಹೇಳಿದ್ದು, ಬರಬೇಡಿ ಅಂತ ಅಂದರು ಬಂದ್ರಿ ಅಂತ ಅಂದಾಗ, ಈ ನುಗ್ಗೆಕಾಯಿ ಸವಾಸ ಬೇಡ, ಬನ್ನಿ ಶಾರದವ್ರೆ ಮುಂದೆ ಹೋಗಿ ತರಕಾರಿ ತಗೊಳ್ಳೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಅನಸೂಯ ಮಲಗಿರ್ಬೇಕಾದ್ರೆ ಪಕ್ಕದ ಮನೆಯವ್ರು ಬಂದು ಡೋರ್ನ ಡಬ್ಬ ಅಂತ ಬಡಿತಾ ಇರ್ತಾರೆ. ಅಯ್ಯೋ ದೇವ್ರೆ, ದೆವ್ವ ಥರ ಯಾರಾದರೂ ಬಂದ್ರ, ಯಾಕೆ ಇಷ್ಟೊಂಥರ ಸೌಂಡ್ ಮಾಡ್ತಿದ್ದಾರೆ, ಮನೆಯೊಳಗೆ ದೆವ್ವ ಇದೆ ಅಂತರಲ್ಲಿ ಹೊರಗಡೆ ಹೋಗಿ ಯಾರು ಬಡಿತಾ ಇರೋದು ಅಂತ ಯಾರು ಅಂತ ಕೂಗ್ತಿರ್ಬೇಕಾದ್ರೆ ಪಕ್ಕದ ಮನೆಯವರು ಕಿಟಕಿ ಹತ್ರ ಬಂದು ಹೇಳ್ತಾ ಇರ್ತಾರೆ, ಬೆಳಗಾದ್ರೆ ಇನ್ನೂ ಎದ್ದಾಳಿಲ್ವಲ್ಲ ಅನಸೂಯಮ್ಮ, ಕ್ಷೇಮವಾಗಿದ್ದೀರಾ ಅಂತ ಅಂದಾಗ, ಇಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಅಂದಾಗ, ಸರಿ ಅಂತ ಅವ್ರು ಹೋಗ್ತಾ ಇದ್ರೆ ಟೈಮ್ ಆಗಿದೆ ಅಂತ ಎದ್ದಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ತರಕಾರಿ ಎಲ್ಲ ತಗೊಂಡು ಮಾರ್ಕೆಟಿಂದ ಸಿದ್ದು ಶಾರದಾ ಬರ್ತಾ ಇರಬೇಕಾದ್ರೆ ಸಿದ್ದು ಹಾವು ಬಗ್ಗೆ ಯೋಚನೆ ಮಾಡ್ತಿದ್ಕೊಂಡು ಸಡನ್ನಾಗಿ ಪೈಪ್ ಮೇಲೆ ಕಾಲಿಟ್ಬಿಡ್ತಾನೆ. ಅದು ಮೆತ್ತಗೆ ಸಿಕ್ಕಿದ ತಕ್ಷಣ ಹಾವು ಅಂದಾಗ ಅಲ್ಲಿರೋರೆಲ್ಲರೂ ಸಹ ಎದ್ರುಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಮಂಗಳಮ್ಮ ತುಂಬಿದ ಬಿಂದಿಗೆ ಸಡನ್ನಾಗಿ ಬಿಟ್ಟಾಗ ಒಡೆದೋಗ್ಬಿಡುತ್ತೆ ಬಿಂದಿಗೆ. ಹಾಗೆ ಅಯ್ಯೋ ನನ್ನ ಬಿಂದಿಗೆ ಹೋಯ್ತು ಅಂತ ಗೋಳಾಡ್ತಿರ್ಬೇಕಾದ್ರೆ ಎಲ್ಲರೂ ಹಾವು ಅಂತ ಎದ್ರುಕೊಂಡು ನಿಂತ್ಕೋತಾರೆ. ಇನ್ನೊಂದು ಕಡೆ ಹಾವು ಎಲ್ಲಿ ಅಂತ ಹುಡುಕ್ತಿರ್ಬೇಕಾದ್ರೆ
ಕುಡ್ಕಪ್ಪ ಮಂಜುನಾಥ ನೋಡಿಬಿಟ್ಟು ಈ ಕಡೆ ಇದು ಹಾವ ನೋಡಿ ಯಾವ ಥರ ಎಡೆಯನ್ನು ಎತ್ಕೊಂಡು ನಿಂತಿದೆ, ಇದು ಪೈಪು ಸಿದ್ಧಾರ್ಥ ಅವ್ರೆ ಅಂತ ಅಂದಾಗ ಸಿದ್ಧಗೆ ಅವಾಗ ಪ್ರಜ್ಞೆ ಬಂದುಬಿಡುತ್ತೆ. ಅಯ್ಯೋ ಶಾರದವರು ನಿದ್ದೆಗಣ್ಣಲ್ಲಿ ಬರ್ತಾ ಇದ್ರಲ್ಲ, ಏನೋ ಕಾಮಿಡಿ ಮಾಡೋಣ ಅಂತ ಹೋದೆ, ಸಾರಿ ಅಂತ ಅಂದಾಗ ಓಟಾರ್ದವರೆಲ್ಲರೂ ಸಹ ಸ್ವಲ್ಪ ಬೈತಾ ಇರ್ತಾರೆ. ಏನು ಸಿದ್ಧಾರ್ಥ ಅವರೇ ಈ ರೀತಿನ ಕಾಮಿಡಿ ಮಾಡೋದು, ನಾವೆಲ್ಲ ಎದ್ಕೊಬಿಟ್ವಿ, ನನ್ನ ಹೊಸ ಬಿಂದಿಗೆನೂ ಹಾಳಾಯಿತು ಅಂತ ಅಂದಾಗ ಸಾರಿ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಶಾರದಾ ಕಡೆ ನೋಡ್ತಾ ಇರಬೇಕಾದ್ರೆ, ನೋಡಿ ಮಹಾಪ್ರಭು ನನಗೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ, ಇಲ್ಲೇ ನಿಂತ್ಕೊಂಡ್ರೆ ಎಲ್ಲರೂ ನಮ್ಮನ್ನು ನೋಡಿ ಉಗಿದು ಬಿಡ್ತಾರೆ, ಮನೆಯೊಳಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮಂಗಳಮ್ಮ ಅಯ್ಯೋ ನನ್ನ ಹೊಸ ಬಿಂದಿಗೆ ಹೋಯ್ತಲ್ಲ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಕುಡ್ಕ ಮಂಜುನಾಥ ಬಂದು ಹೇಳ್ತಾ ಇರ್ತಾನೆ, ನೀನು ತಲೆ ಕೆಡ್ಸ್ಕೊಬೇಡ, ಬಿಂದಿಗೆ ಹೋದ್ರೂ ಹೋಯ್ತು, ನಾನು ಬಕೆಟ್ ಕೊಡ್ತೀನಿ ತಗೋ ಅಂತ ಅಂದಾಗ ಇವನಪ್ಪ ಅಂತ ಬೈದು ಕಳಿಸಿ ಗೋಳು ಅಂತ ಆಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಸುಮಿತ್ರಾ ದೇವ್ರ ನಾಮನ ಹೇಳ್ಕೊಂಡು ಈ ಕಡೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ವಿಮಲ ಬರ್ತಾಳೆ. ವಿಮಲ ಒಬ್ಬೊಬ್ಬಳೆ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಏನಾಯ್ತು ವಿಮಲ, ಯಾಕೆ ಹಿಂಗೆ ಅಳ್ತಾ ಇದೆಯಾ, ಬುದ್ಧಿನ ಏನು ಕಳ್ತಾ ಇದೆಯಾ, ಕಣ್ಣೀರು ಹಾಕ್ತಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ಸುಮಿತ್ರಾ, ಸಿದ್ದು ತುಂಬ ನೆನಪಾಗ್ತಿದ್ದಾನೆ, ಅವನು ನಾನು ನೋಡಬೇಕು ಅಂತ ಅನ್ನಿಸ್ತಿದೆ, ಹಬ್ಬಗಳಲ್ಲಿ ಅವನು ಇಲ್ವಲ್ಲ ಅಂತ ಕಣ್ಣೀರು ಹಾಕ್ಬೇಕಾದ್ರೆ ನನಗೂ ಅಷ್ಟೇ ನೋವಾಗ್ತಿದೆ, ಎಲ್ಲ ಹಬ್ಬಗಳಲ್ಲೂ ಸಿದ್ದು ಮುದ್ದು ಇರ್ತಿದ್ದ, ಶಾರದಾ ದೀಪ ಮನೆ ತುಂಬ ಓಡಾಡ್ತಾ ಇದ್ರು, ತುಂಬ ನೋವಾಗುತ್ತೆ ಅಂತ ಹೇಳ್ಕೊತಾ ಇರ್ತಾರೆ. ಹಾಗೆ ಮನೆಯೆಲ್ಲ ಖಾಲಿ ಬೇಕು ಅಂತ ಅನಿಸ್ತಿದೆ, ನೀನು ಕಣ್ಣೀರು ಹಾಕ್ಬೇಡ, ಇವಾಗಲೇ ಸಿದ್ದು ಮುದ್ದನಿಗೆ ಫೋನ್ ಮಾಡಿಬಿಟ್ಟು ಮನೆಗೆ ಹಬ್ಬಕ್ಕೆ ಬನ್ನಿ ಅಂತ ನಾನು ಕರಿತೀನಿ, ಶಾರದಾ ದೀಪ ಅನುಸೂಯಮ್ಮ ಎಲ್ಲರೂ ಬರಲಿ ಅಂತ ಹೋಗ್ತಾ ಇರಬೇಕಾದ್ರೆ ತುಂಬ ಕಣ್ಣೀರು ಹಾಕೊಂಡು ವಿಮಲ ಸುಮಿತ್ರ ಕೈನ ಇಟ್ಕೊಂಡು ಬೇಡ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಅನುಸೂಯ ದೇವ್ರ ಹತ್ರ ಕೈ ಮುಗಿದು ಬೇಡ್ತಾ ಇರಬೇಕಾದ್ರೆ ಡೋರು ಡಬ ಡಬ ಅಂತ ಸೌಂಡ್ ಆಗ್ತಾ ಇರುತ್ತೆ. ಇದೇನಪ್ಪ ದೇವ್ರ ಹತ್ರ ನಮಸ್ಕಾರ ಮಾಡೋಣ ಬಂದರೆ ದೇವ ಬಂದ್ಬಿಡ್ತಾ ಅಂತ ಅಂತಿರ್ಬೇಕಾದ್ರೆ ಅಮ್ಮ ಅಂತ ಶಾರದಾ ಕೂಗ್ತಾ ಇರ್ತಾಳೆ. ನಮ್ಮನೆ ದೇವರು ಬಂತು ಅಂತ ಅಂದ್ಬಿಟ್ಟು ಡೋರ್ ಓಪನ್ ಮಾಡ್ತಾ ಇರಬೇಕಾದ್ರೆ ಶಾರದಾ ಸಿದ್ದು ಒಳಗಡೆ ಬರ್ತಾರೆ. ಅಲ್ಲ ನನಗೊಂದು ಮಾತು ಹೇಳ್ದಾನೆ ತರಕಾರಿ ತರಕ್ಕೆ ಅಷ್ಟೊತ್ತಿಗೆ ಹೋಗ್ತಾರೆ ಶಾರದಾ ಅಂತ ಅಂದಾಗ ಶಾರದಾ ಸಿದ್ದು ಮುಖನ ನೋಡ್ತಾ ಇದ್ರೆ ಸಿದ್ದು ಎಲ್ಲ ಕಡೆ ಹಾವೇನಾದರೂ ಬಂತ ಅಂತ ಹುಡುಕ್ತಾ ಇರ್ತಾನೆ. ಇದೇನಿದು ಸಿದ್ಧಾರ್ಥ ಅವ್ರಿಗೆ ಏನಾಯಿತು, ಈ ರೀತಿ ಎಲ್ಲ ಕಡೆ ನೋಡ್ತಾ ಇದ್ದಾರಲ್ಲ, ಇವ್ರಿಗೆ ಏನಾರ ದೆವ್ವ ಮಡ್ಕೋತಾ ಅಂದ್ಬಿಟ್ಟು ತನ್ನ ಪಾಡಿಗೆ ತಾನು ಸರಿ ನೀರು ಕಾಸ್ತೀನಿ ಅಂತ ಈಟ್ರ್ ಕಾಯಿಲ್ ತರಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಹಾಗೆ ಈಟ್ರ್ ಕಾಯಿಲ್ ತಂದ ತಕ್ಷಣ ಅದನ್ನು ನೋಡಿ ಹಾವು ಅಂತ ಸಿದ್ದು ಜೋರಾಗಿ ಕೂಗ್ತಿರ್ಬೇಕಾದ್ರೆ ದೀಪು ಸಡನ್ನಾಗಿ ಎದ್ಬಿಡ್ತಾಳೆ. ಎಲ್ಲರೂ ಎಲ್ಲಿ ಹಾವು ಅಂತ ಕೇಳ್ತಾ ಇರಬೇಕಾದ್ರೆ ಅನುಸೂಯಮ್ಮ ನಿಮ್ಮ ಕೈಲಿದೆ ಅಂತ ಸಿದ್ದು ಹೇಳಿದಾಗ ಶಾರದಾ ಜೋರಾಗಿ ನಗಾಡ್ತಾ ಇರ್ತಾಳೆ. ಏನು ಗೊತ್ತಮ್ಮ, ನಮ್ಮ ಮನೇಲಿ ಒಂದು ಮಗು ಅಲ್ಲ ಇರೋದು 2 ಮಗು ಅಂತ ಅಂದಾಗ ಏನೇ ಹೇಳ್ತಿದ್ಯಾ ಅಂತ ಅಂದಾಗ ಇನ್ನೇನಮ್ಮ ಮತ್ತೆ ನಿಮ್ಮ ಕೈಲಿರೋ ಈಟ್ರ್ ಕಾಯೆಲ್ಲ ನೋಡಿ ಇವರು ಹಾವು ಅಂತಿದ್ದಾರಲ್ಲ, ನಗಾಡ್ಬೇಕೋ ಇಲ್ವೋ ನನಗಂತೂ ಒಂದು ಗೊತ್ತಾಗ್ತಿಲ್ಲ ಅಂತ ಅಂದಾಗ ಓ ಈಟ್ರ್ ಕಾಯಿಲ್ಲ ನನಗೆ ಗೊತ್ತಾಗಲಿಲ್ಲ ಶಾರದವ್ರೆ ಅಂತ ಹೇಳ್ತಾ ಇರ್ತಾನೆ. ಏನು ಸರ್ ಆಗಿದೆ, ನೀವು ಇಷ್ಟೊಂದು ಥರ ಎದುರುಪಕ್ಲು ಅಂತ ನನಗೆ ಗೊತ್ತಿರಲಿಲ್ಲ, ಹೋಗಿ ಬೇಗ ಸ್ನಾನ ಮಾಡ್ಕೊಳ್ಳಿ ಅಡುಗೆ ಮಾಡಬೇಕು ಅಂತ ಕಳಿಸ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಸ್ನಾನಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಬಟ್ಟೆ ಬಿಚ್ಚಿ ಸ್ನಾನ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಶಾರದಾ ಬಂದು ಟವಲ್ ಕೊಡ್ತಿರ್ಬೇಕಾದ್ರೆ ಹಾವು ಅಂತ ಮತ್ತೆ ಕಿರ್ಚಾಡ್ತಾ ಇರ್ತಾನೆ. ಏನು ಸರ್ ಟವಲ್ ನೋಡಿ ಹಾವು ಅಂತ ಅಂತಿದ್ದಾರಲ್ಲ, ತಗೊಳ್ಳಿ ಸರ್ ಅಂತ ಕೊಟ್ಟು ಶಾರದಾ ನಗಾಡ್ತಾ ಇದ್ರೆ ಅನುಸೂಯ ಖಂಡಿತ ಇವ್ರಿಗೇನು ದೆವ್ವ ಮೆಟ್ಕೊಂಡಿದೆ, ಏನಾದರೂ ಒಂದು ಪರಿಹಾರ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೇಲಿ ಕಣ್ಣೀರು ಹಾಕೊಂಡು ವಿಮಲ ಸುಮಿತ್ರನ ಹತ್ರ ಹೇಳ್ತಾ ಇರ್ತಾಳೆ, ಬೇಡ ನೀನು ಸಿದ್ದನ ಕರೆಯೋಕ್ಕೆ ಹೋಗಬೇಡ, ಅಪ್ಪನಿಗೆ ತುಂಬ ಕೋಪ ಬರುತ್ತೆ, ಹಾಗೆ ಸಿದ್ದು ನೆಮ್ಮದಿನ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಅಲ್ಲ, ಅದರಲ್ಲೂ ಮೇಲಾಗಿ ದೀಪು ಶಾರದಾ ಬಂದರೆ ಅಪ್ಪನಿಗೆ ತುಂಬ ಕೋಪ ಬರುತ್ತೆ, ಮನಃಶಾಂತಿನ ಹಾಳು ಮಾಡೋಕ್ಕೆ ನನಗಿಷ್ಟ ಇಲ್ಲ ಅಂತ ಅಂದಾಗ ನೀನು ಕಣ್ಣೀರು ಹಾಕ್ಬೇಡ, ದೇವಸ್ಥಾನಕ್ಕೆ ಬರೋಕ್ಕೆ ಹೇಳೋಣ, ದೇವ್ರ ಪೂಜೆ ಅಂತ ಅಂದರೆ ಮಾವ ಖಂಡಿತ ಏನು ಅನ್ನಲ್ಲ ವಿಮಲ, ಹಾಗೆ ಒಂದು ಜವಾಬ್ದಾರಿ ಅಂತ ಇದೆ, ಹೇಗಿದ್ರೂ ಹಬ್ಬ ಅಲ್ವಾ, ಈ ಪೂಜೆನ ಸಿದ್ದು ಮುದ್ದನೆ ಮಾಡಬೇಕು, ಖಂಡಿತ ಮಾವನವರು ಅವ್ರು ಬಂದರೆ ಏನು ಮಾಡಲ್ಲ ಅಂತ ನನಗೆ ಅನಿಸುತ್ತೆ, ಅವರಿಗೆ ಅವ್ರ ಮೇಲೆ ಕೋಪ ಇರ್ಬೋದು, ಆದರೆ ಜವಾಬ್ದಾರಿ ಹಾಗೆ ಶಾಸ್ತ್ರ ಸಂಪ್ರದಾಯ ಅಂತ ಬಂದರೆ ಯಾವತ್ತೂ ಬಿಟ್ಕೊಡಲ್ಲ ಅಂತ ಅಂದಾಗ ವಿಮಲನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಆದರೆ ಸಾಕು ಸುಮಿತ್ರಾ ಅಂತ ಅನ್ಬೇಕಾದ್ರೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮಾವನರ ಹತ್ರ ನಾನು ಮಾತಾಡಿಕೊಂಡು ಸಿದ್ದು ಬರೋ ಹಾಗೆ ಮಾಡ್ತೀನಿ, ನೀನು ಸಮಾಧಾನ ಇರು ಅಂತ ವಿಮಲನ ಸಮಾಧಾನ ಮಾಡಿ ಕಳಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ತಿಂಡಿ ಬಂಡಿಗೆ ಎಲ್ಲ ತಿಂಡಿನೆಲ್ಲ ರೆಡಿ ಮಾಡಿಕೊಂಡು ಹೋಗ್ತಿರ್ಬೇಕಾದ್ರೆ ಕಸ್ಟಮರ್ಗೆಲ್ಲರಿಗೂ ಸಹ ಸಿದ್ದು ತಿಂಡಿನ ಕೊಡ್ತಾ ಇರ್ತಾನೆ. ಹಾಗೆ ಅಲ್ಲಿ ಬಂದಿರೋರೆಲ್ಲ ಮಾತಾಡ್ಕೊತಾ ಇರ್ತಾರೆ. ನನಗೇನೋ ಸರ್ಪದೋಷ ಇದೆಯಂತೆ ಜಾತಕದಲ್ಲಿ ಅಂತ ಹೇಳ್ತಾ ಇದ್ರೆ ಸಿದ್ದು ಎದುರ್ಕೊಬಿಟ್ಟು ಕಾಯ್ದಿರೋ ಸ್ಪೂನೆಲ್ಲ ಬಿಸಾಕ್ಬಿಡ್ತಾನೆ. ಅಷ್ಟೊತ್ತಿಗೆ ಅದನ್ನು ನೋಡಿ ಶಾರದಾ ಸಿಕ್ಕಾಬಟ್ಟೆ ನಗಾಡ್ತಾ ಇರ್ತಾಳೆ. ಏನು ಸರ್ ಯಾಕೆ ಸರ್ ಈ ರೀತಿ ಆಡ್ತಾ ಇದ್ದೀರಾ ಅಂತ ಅಂದಾಗ ಏನಿಲ್ಲ ಬೆಳಗ್ಗೆದ್ರೆ ಬರೀ ಎಲ್ಲರೂ ಹಾವಿನ ವಿಷಯನೇ ಹೇಳ್ತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಯಿತು ಕಣ್ರಿ, ನಗಾಡಬೇಡ್ರಿ ಅಂತ ಹೇಳ್ತಾ ಇದ್ದರೆ ಅಷ್ಟೊತ್ತಿಗೆ ಕುಡ್ಕ ಮಂಜುನಾಥ ತೂರಾಡ್ಕೊಂಡು ಬಂದುಬಿಟ್ಟು ಇಲ್ಲೇನಾದರೂ ನೆಂಚ್ಕೊಳ್ಳೋಕ್ಕೆ ಸ್ನೇಕ್ಸ್ ಸಿಗುತ್ತಾ ಅಂತ ಅನ್ಬೇಕಾದ್ರೆ ಏನೂ ಸ್ನೇಕ್ಸಾ, ನಮ್ಮಲ್ಲಿ ನಾವೇನು ಆವಾಡಿಗೆ ಅಲ್ಲ ಕಣ್ರಿ, ಇವೆಲ್ಲ ಮಾರಲ್ಲ ಅಂತ ಅನ್ಬೇಕಾದ್ರೆ ಏನಪ್ಪ ನಿನ್ನ ಎಜುಕೇಷನ್ನು, ನಿನ್ನ ಕ್ವಾಲಿಫಿಕೇಷನ್ ಏನು, ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ವಾ, ನಾನು ಅದೇ ಸ್ನೇಹ ಕುರುಬು ತಿಂಡಿಗಳು ಕಣಪ್ಪ ಕೇಳಿದ್ದು ಅಂತ ಅಂದಾಗ ಇಲ್ಲಿ ಯಾರಾದರೂ ಅದನ್ನು ಇಟ್ಕೋತಾರ, ನಮ್ಮಲ್ಲಿ ಏನಾದರೂ ಇಡ್ಲಿ ಸಿಗುತ್ತೆ ಬಂದರೆ ತಿನ್ನಿ ಅಂತ ಸಿದ್ದು ಬೈತಾ ಇರ್ತಾನೆ. ಅಷ್ಟೊತ್ತಿಗೆ ಶಾರದಾ ನಗಾಡ್ತಿರ್ಬೇಕಾದ್ರೆ ಯಾಕ್ರಿ ನಗಾಡ್ತಿದ್ದೀರಾ, ಬೆಳಗ್ಗೆ ಹಾವು ನೋಡಿದೆ ಅದಕ್ಕೆ ಹೆಂಗೆ ಆಡ್ತಿದ್ದೀನಿ ಅಂತ
ಅಂತ ಅಂದಾಗ, ಇಲ್ಲಪ್ಪ ನಾನಂತೂ ನಿಮ್ಮನ್ನು ನೋಡ್ಕೊಂಡು ನಗಾಡ್ತಾ ಇಲ್ಲ, ಸುಮ್ಮನೆ ಹಾಗೆ ನಿಂತಿದ್ದೀನಿ ಅಷ್ಟೇ ಸರ್ ಅಂತ ರೇಗಿಸ್ತಾ ಇರ್ತಾಳೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಹಾವು ಕಂಡ್ರೆ ನನಗೆ ಭಯ ಇಲ್ಲ ಕಣ್ರಿ, ಬೆಳಗ್ಗೆ ಬೇಗ ಎದ್ದಿದ್ನಲ್ಲ ನಿದ್ದೆಗಣ್ಣಲ್ಲಿ ಆ ರೀತಿ ಆಡಿದೆ, ಅಷ್ಟಕ್ಕೂ ದೀಪು ನನ್ನ ಸೂಪರ್ ಮ್ಯಾನ್ ಅಂತಾಳೆ. ಅಂದಮೇಲೆ ನಾನು ಯಾಕೆ ಹೆದರ್ಕೋತೀನಿ, ನಿಮಗೊಂದು ವಿಷಯ ಗೊತ್ತಾ, ಅವೆಲ್ಲ ನಾನು ನೋಡಿ ಹೆದರ್ಕೊಂಡು ಹೋಗ್ತಿದ್ವು, ಇವಾಗೆಲ್ಲ ನಾನು ಹೆದರ್ಕೊಂಡೆ ಅಷ್ಟೇ ಕಣ್ರಿ ಅಂತ ಡ್ರಾಮಾ ಮಾಡ್ತಿರ್ಬೇಕಾದ್ರೆ, ಹೌದಾ ಮಾಡ್ತೀನಿ ಅಂತ ಅಂದ್ಬಿಟ್ಟು ಶಾರದಾ ಹೊರಗಡೆ ಬಂದ್ಬಿಟ್ಟು ಹಾವು 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 ಅಂತ ಅಂದಾಗ ಸಿದ್ದು ಜೋರಾಗಿ ಹೋಗ್ಬಿಟ್ಟು ಹಾಗೆ ಶಾರದಾನ ಹಗ್ ಮಾಡ್ಕೊಬಿಡ್ತಾನೆ. ಶಾರದವ್ರು ಎಲ್ಲಿ ಹಾವು ಹಾವು ಅಂತ ಅನ್ಬೇಕಾದ್ರೆ ಸಿದ್ದು ಶಾರದಾನ ಹಗ್ ಮಾಡ್ಕೊಂಡಿದ್ದು ನೋಡಿಕೊಂಡು ಶಾರದಾ ಹಾಗೆ ಖುಷಿಯಿಂದ ನಿಂತ್ಕೊಬಿಟ್ರೆ ತಿಂಡಿ ತಿಂತಿರೋ ಜನಗಳೆಲ್ಲರೂ ಸಹ ಅವ್ರನ್ನೇ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.